ನಮ್ಮೆಲ್ಲರ ಎದೆಯೊಳಗೆ ಸಂಸ್ಕೃತಿಯ ದೀಪ ಹಚ್ಚಿದ್ದೇವೆ. ಬದುಕಿನೊಳಗೆ ಬೆಳಕು ಚಿರನೂತನವಾಗಿರಲಿ, ಕುಮಟಾ ವೈಭವದ ನೆನಪು ಶಾಶ್ವತವಾಗಿರಲಿ ಎಂಬ ಸದಾಶಯದೊಂದಿಗೆ ತಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಸಮಾರೋಪ ಸಮಾರಂಭದ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನ ನೀಡುತ್ತಿದ್ದೇವೆ. ಪುಣ್ಯದ ಭತ್ತವನಳೆಯುವ ಕೊಳಗಕ್ಕೆ ಶರಣೆಂಬೆವು ನಾವು, ಹರುಷದ ಗೂಡಿನ ಹಕ್ಕಿಯ ಬಳಗಕ್ಕೆ ಶರಣೆಂಬೆವು ನಾವು, ಮೂಡಲ ದೀಪವನ್ನುರಿಸುವ ಕೈಗೆ ಶರಣೆಂಬೆವು ನಾವು, ಕಡಲಿನ ಕೊಡಗಳ ಸುರಿಸುವ ಕೈಗೆ ಶರಣೆಂಬೆವು ನಾವು. ಈ ದಿನದ ಕಾರ್ಯಕ್ರಮದ ಯಶಸ್ಸಿಗೆ ಕೋರಿ ಶರಣೆಂಬೆವು ನಾವು. ಶ್ರೀದೇವರ ಅನುಗ್ರಹ ಪ್ರಾರ್ಥನೆಗಾಗಿ ಈ ಸಮಯ ಪ್ರಾರ್ಥನೆಗಾಗಿ ಶ್ರೀಯುತ ರವಿ ಗೌಡಿ ವೇದಿಕೆಗೆ, ಮಂಜುನಾಥ ವಾಹಿನಿಯ ಸಂಪಾದಕರು ಹಾಗೂ ವೈಭವ ಸಮಿತಿಯ ಮೇಲ್ವಿಚಾರಕರು ಆಗಿರುವಂತಹ ಶ್ರೀಯುತ ರವಿ ಜೆ ಗೌಡಿ ವೇದಿಕೆಗೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಮುಳ್ಳಲ್ಲಾದರೂ ನೋಕು, ಕಲ್ಲಲ್ಲಾದರೂ ನೋಕು ರಾಘವೇಂದ್ರ. ಮುಳ್ಳಲ್ಲಾದರೂ ನೋಕು, ಕಲ್ಲಲ್ಲಾದರೂ ನೋಕು ರಾಘವೇಂದ್ರ, ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಬಿಸಿಲಲ್ಲಿ ಒಣಗಿಸೋ, ನೆರಳಲ್ಲಿ ಮಲಗಿಸೋ ರಾಘವೇಂದ್ರ, ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಅತ್ಯಂತ ಅಭೂತಪೂರ್ವವಾಗಿ ಯಶಸ್ಸನ್ನು ಕಾಣ್ತಾ ಇರುವಂಥ ಕುಮಟಾ ವೈಭವದ 4 ದಿನವನ್ನು ಮುಗಿಸಿ 5ನೇ ದಿನಕ್ಕೆ ಕಾಲಿಟ್ಟಿದೆ. ಈ 5ನೇ ದಿನದ ಮುಕ್ತಾಯ ಸಮಾರಂಭದ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಮಾನ್ಯರುಗಳನ್ನು ಹಾಗೂ ತಮ್ಮೆಲ್ಲರನ್ನು ಸ್ವಾಗತಿಸುವಂಥ ಒಂದು ಕಾರ್ಯಕ್ರಮ. ಬಂಧುಗಳೇ, ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಬೇಕೆಂದರೆ ಆ ಸಂಘಟಕರ ಪರಿಶ್ರಮ ಮುಖ್ಯ. ತಿಂಗಳುಗಟ್ಟಲೆ ತಮ್ಮ ಮನೆಯ ಕೆಲಸಗಳೆಲ್ಲವನ್ನು ಬಿಟ್ಟು ಈ ಕಾರ್ಯಕ್ರಮ ಯಶಸ್ವಿಗಾಗಿ ದುಡಿತಾ ಇರ್ತಾರೆ. ಆ ದಿಸೆಯಲ್ಲಿ ತಾಂಡವ ಕಲಾನಿಕೇತನ ಹಾಗೂ ಸಮಿತಿಯು ಸಹೃದಯವಂತರಾಗಿದ್ದಾರೆ. ಇವತ್ತು ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ತಾಂಡವ ಕಲಾನಿಕೇತನದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಮಂಜುನಾಥ್ ನಾಯ್ಕರವರು ಅಧ್ಯಕ್ಷೀಯ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದಾರೆ. ಅವರಿಗೆ ತಾಂಡವ ಕಲಾನಿಕೇತನದ ಪರವಾಗಿಯೂ ಹಾಗೂ ತಮ್ಮೆಲ್ಲರ ಪರವಾಗಿಯೂ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಡಿನ್ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಹಾಗೂ ಜನಪರ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರೂ ಆಗಿರುವಂಥ ಶ್ರೀಯುತ ಡಾಕ್ಟರ್ ನಾಗೇಶ್ ನಾಯ್ಕ್ ಕಾಗಲ್ರವರು ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದಾರೆ. ಅವರಿಗೆ ತಾಂಡವ ಕಲಾನಿಕೇತನದ ಪರವಾಗಿಯೂ ಹಾಗೂ ತಮ್ಮೆಲ್ಲರ ಪರವಾಗಿಯೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಮಿತಿಯ ಅಧ್ಯಕ್ಷರು ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರೂ ಆಗಿರುವಂಥ ಶ್ರೀಯುತ
RH ನಾಯ್ಕರವರಿಗೆ ತಾಂಡವ ಕಲಾನಿಕೇತನದ ಪರವಾಗಿಯೂ ಸಮಿತಿಯ ಪರವಾಗಿಯೂ ಹಾಗೂ ತಮ್ಮೆಲ್ಲರ ಪರವಾಗಿಯೂ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಈ ಒಂದು ವೇದಿಕೆಯಲ್ಲಿ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಂಡಿರುವಂಥ ಜನಪರ ಸಂಘಟನೆಯ ತಾಲೂಕು ಅಧ್ಯಕ್ಷರಾಗಿರುವಂಥ ಸುಧಾಕರ್ ತಾರಿ ಅವರಿಗೂ ಸಹ ಸಂಘಟಕರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಸಮಾರಂಭದ ಕೇಂದ್ರ ಬಿಂದುಗಳಾಗಿರುವಂಥ ಸನ್ಮಾನಿತರು ಹೊನ್ನಯ್ಯ ಹೊಸಬೈ ನಾಯ್ಕ್ ಕಾಗಲ್, ಲೋಕನಾಥ್ ಹೈಸ್ಕೂಲ್ ಗುಡ್ಕಾಗಲ್ದ ಸಂಸ್ಥಾಪಕರು ಹಾಗೂ ಸಮಾಜ ಸೇವಕರು ಆಗಿದ್ದಾರೆ. ಅವರಿಗೆ ಸಂಘಟನೆಯ ಪರವಾಗಿಯೂ ಹಾಗೂ ತಮ್ಮೆಲ್ಲರ ಪರವಾಗಿಯೂ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಮಾಜ ಸೇವಕರಾಗಿ ಹಿರಿಯರು ಆಗಿರುವಂಥ ಶ್ರೀಯುತ ಶಿವಪ್ಪ ಎನ್ ಪಡಗರವರಿಗೆ ನಮ್ಮ ಸಂಘಟನೆಯ ಪರವಾಗಿಯೂ ಹಾಗೂ ತಮ್ಮೆಲ್ಲರ ಪರವಾಗಿಯೂ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಂತ ಸ್ವಾಗತ, ಸುಸ್ವಾಗತ. ತಮ್ಮ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಸಫಲತೆಯನ್ನು ಕಂಡು ಸಾಧಕರೆನಿಸಿಕೊಂಡವರನ್ನ ಅಭಿನಂದಿಸುವಂತಹ ಒಂದು ಸುಸಮಯ. ಆಗಸಕ್ಕೆ ಸೂರ್ಯನು, ಸುಕಮಲವನಕ್ಕೆ ದುಂಬಿಯು, ಮಾತಿಗೆ ಸತ್ಯವು, ಐಶ್ವರ್ಯಕ್ಕೆ ದಾನವು, ಮನಸ್ಸಿಗೆ ಸ್ನೇಹವು, ವಸಂತ ಕಾಲಕ್ಕೆ ಪ್ರೇಮವು, ಸಭೆಗೆ ಸೂಕ್ತಿಯು, ಸಾಧನೆಗೆ ಸನ್ಮಾನವು ಭೂಷಣ ಎನ್ನುವುದು ಶುಭಾಷಿತಕಾರರ ನುಡಿ. ತಾಂಡವ ಕಲಾನಿಕೇತನ ಮತ್ತು ಕುಮಟಾ ವೈಭವ ಸಮಿತಿಯು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆಯ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನು ಗುರುತಿಸಿ ಅವರನ್ನು ವೇದಿಕೆಗೆ ಕರೆತಂದು ಕಳೆದ 7 ವರ್ಷಗಳಿಂದ ಅವರನ್ನು ಸನ್ಮಾನಿಸಿ ಗೌರವಿಸುತ್ತಾ ಬಂದಿದೆ. ಆ ಸತ್ಸಂಪ್ರದಾಯವು ಈ ವರ್ಷವೂ ಕೂಡ ಮುಂದುವರಿಯುತ್ತಿದ್ದು, ಭಿನ್ನ ಭಿನ್ನ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಾಗೂ ತಮ್ಮ ಅಮೂಲ್ಯ ಸೇವೆ ನೀಡಿದ ಸಾಧಕರಿಗೆ ಈಗ ಸನ್ಮಾನ. ಇಂದು ಸನ್ಮಾನಗೊಳ್ಳುತ್ತಿರುವ ಸನ್ಮಾನಿತರು ಶ್ರೀ ಹೊನ್ನಯ್ಯ ಹೊಸಬಯ್ಯ ನಾಯ್ಕ್ ಕಾಗಾಲ, ಸಮಾಜ ಸೇವಕರು, ಸಂಸ್ಥಾಪಕರು, ಲೋಕನಾಥ ಹೈಸ್ಕೂಲ್ ಗುಡ್ಕಾಗಲ್. ಇನ್ನೋರ್ವ ಸನ್ಮಾನಿತರು ಶ್ರೀ ಶಿವಪ್ಪ ನಾರಾಯಣ ಪಟಗಾರ್, ಸಮಾಜ ಸೇವಕರು, ಸಂಸ್ಥಾಪಕರು, ಅಕ್ಷಯ ಶಿಕ್ಷಣ ಸಂಸ್ಥೆ. ಇನ್ನೋರ್ವ ಸನ್ಮಾನಿತರು ಶ್ರೀ ಮಂಜುನಾಥ್ ಮಾರುತಿ ನಾಯ್ಕ್, ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರು. ಹಾಗೂ ಮತ್ತೋರ್ವ ಸನ್ಮಾನಿತರು ಶ್ರೀ ಪಾಂಡುರಂಗ ಎಂ ಪಟಕಾರ್ ಬರ್ಗಿ, ನಾಟಕ ರಚನೆಕಾರರು ಹಾಗೂ ರಂಗಭೂಮಿ ಕಲಾವಿದರು. ಈ ಎಲ್ಲ ಸನ್ಮಾನಿತರು ದಯವಿಟ್ಟು ವೇದಿಕೆಯಲ್ಲಿರುವಂತಹ ಸನ್ಮಾನದ ಆಸನದಲ್ಲಿ ಆಸೀನರಾಗಬೇಕಂತ ಕೇಳ್ಕೊತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಗಣ್ಯ ಮಹನೀಯರು ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಸನ್ಮಾನಿತರೇ, ಮನಸ್ಸಿಟ್ಟು ಕಲಿತ ವಿದ್ಯೆ, ಶ್ರಮಪಟ್ಟು ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ಕಾಯಕ ಯಾರನ್ನೂ ಕೈ ಬಿಡುವುದಿಲ್ಲ. ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ಚಿಂತೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನದಿಂದ ಇರುವವರು ಯಶಸ್ವಿಗಳಾಗುತ್ತಾರೆ. ಏಕಾಗ್ರತೆ, ಕಠಿಣ ಪರಿಶ್ರಮ, ಗುರಿಗೆ ಸಾಗುವ ಛಲ ಮತ್ತು ಧೈರ್ಯ ನಮ್ಮಲ್ಲಿದ್ದರೆ ಯಶಸ್ಸು ನಮ್ಮ ಅಂಗೈಯಲ್ಲಿರುತ್ತದೆ. ಹೂಗಳ ಗಂಧ ಗಾಳಿಯ ದಿಕ್ಕಿನಲ್ಲಿ ಮಾತ್ರ ಹರಡುತ್ತದೆ, ಆದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಕಂಪು ಪ್ರತಿಯೊಂದು ದಿಕ್ಕಿನಲ್ಲೂ ಹರಡುತ್ತದೆ ಎನ್ನುವ ಮಾತಿಗೆ ಉಪಮೇಯ ಆಗಿರುವ ತಾವು ಕಾಗಾಲದ ಕಿರುಬೇಲೆ ಮನೆಯ ಹಿರಿತಲೆಯಾಗಿದ್ದು ಸರಳ ಸಜ್ಜನಿಕೆಯ ಧೀಮಂತ ವ್ಯಕ್ತಿತ್ವವನ್ನು ಹೊಂದಿದ್ದೀರಿ. ಅತ್ಯುತ್ತಮ ಕೃಷಿಕರು, ಸಾಮಾಜಿಕ ಚಿಂತಕರು ಆದ ತಾವು ಯಾವತ್ತೂ ದೀನದಲಿತರ, ಬಡವ ಬಲ್ಲಿದರ ಸೇವೆಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದೀರಿ. ಉಳುವವನೇ ಒಡೆಯ ಕಾಯ್ದೆಯ ಅನುಷ್ಠಾನ ಮತ್ತು ಅಳವಡಿಕೆಯ ಪ್ರಕ್ರಿಯೆಯಲ್ಲಿ ಸ್ಥಳೀಯ ಮಟ್ಟದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಹಲವರ ಬದುಕಿಗೆ ದಾರಿದೀಪವಾಗಿದ್ದೀರಿ. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಯಾವತ್ತೂ ಫಲವನ್ನು ಕೊಡುತ್ತದೆ ಎನ್ನುವ ತತ್ವದಲ್ಲಿ ನಂಬಿಕೆ ಇಟ್ಟ ತಾವು ಶಿಕ್ಷಣ ಪ್ರೇಮಿಗಳಾಗಿದ್ದು 1978ರಲ್ಲಿ ಹಲವು ಗಣ್ಯರೊಂದಿಗೆ ಸೇರಿ ಶ್ರೀ ಲೋಕನಾಥ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿ ಗುಡ್ ಕಾಗಾಲದಲ್ಲಿ ಒಂದು ಕನ್ನಡ ಪ್ರೌಢಶಾಲೆ, ಒಂದು ಉರ್ದು ಪ್ರೌಢಶಾಲೆ ಹಾಗೂ ಮಾಸೂರು ಲುಕ್ಕೇರಿಯಲ್ಲಿ ಒಂದು ಕನ್ನಡ ಪ್ರೌಢಶಾಲೆಯನ್ನು ಪ್ರಾರಂಭಿಸಿ ಹಲವು ವರ್ಷಗಳಿಂದ ಸಂಸ್ಥೆಯ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದು ಅಸಂಖ್ಯಾತ ವಿದ್ಯಾರ್ಥಿಗಳಿಗೆ ಅಕ್ಷರ ದಾಸೋಹವನ್ನು ಉಣಿಬಡಿಸಿದ್ದೀರಿ. ತಮ್ಮ 90ರ ಇಳಿವಯಸ್ಸಿನಲ್ಲಿಯೂ ಕೃಷಿ, ಶಿಕ್ಷಣ, ಸಮಾಜ ಸೇವೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡ ಪರಿ ಯುವ ಪೀಳಿಗೆಗೆ ಮಾದರಿಯಾಗಿದೆ. ತಮ್ಮ ಅಭೂತಪೂರ್ವ ಸಾಧನೆಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ತಮ್ಮೆಲ್ಲ ಸರ್ವಾಂಗೀಣ ಸಾಧನೆಯನ್ನು ಗುರುತಿಸಿ
ಕುಮಟಾ ವೈಭವ 2024 7ನೇ ವರ್ಷದ ಕಾರ್ಯಕ್ರಮದ ಈ ಸುಸಂದರ್ಭದಲ್ಲಿ ತಮ್ಮನ್ನ ಮನಪೂರ್ವಕವಾಗಿ ಅಭಿನಂದಿಸಿ ಈ ಸನ್ಮಾನ ಪತ್ರವನ್ನ ತಮಗೆ ಸಮರ್ಪಿಸುತ್ತಿದ್ದೇವೆ. ಇಂದು ಸನ್ಮಾನಗೊಳ್ಳಲಿರುವ ಇನ್ನೋರ್ವ ಸನ್ಮಾನಿತರು ಶ್ರೀ ಶಿವಪ್ಪ ನಾರಾಯಣ ಪಟಗಾರ, ಸಮಾಜ ಸೇವಕರು, ಸಂಸ್ಥಾಪಕರು, ಅಕ್ಷಯ ಶಿಕ್ಷಣ ಸಂಸ್ಥೆ. ಸನ್ಮಾನಿತರೆ, ಜೀವನದ ಸೋಲು ಗೆಲುವಿನ ಆಟದಲ್ಲಿ ಗೆದ್ದವನಿಗೆ ಸೋಲಬಾರದೆಂಬ ಹಠ, ಸೋತನಿಗೆ ಗೆಲ್ಲಬೇಕೆಂಬ ಛಲವಿರುತ್ತದೆ. ಗೆದ್ದು ಯಶಸ್ವಿಯಾಗುತ್ತೇನೆ ಎಂಬ ನಿರ್ಧಾರ ಪ್ರಬಲವಾಗಿದ್ದರೆ ಸೋಲು ಎಂದಿಗೂ ಹಿಮ್ಮೆಟ್ಟಿಸುವುದಿಲ್ಲ ಎಂಬ ತತ್ವದಲ್ಲಿ ನಂಬಿಕೆಯುಳ್ಳ ತಾವು ಕೃಷಿಯನ್ನ ವೃತ್ತಿಯನ್ನಾಗಿಸಿಕೊಂಡು ಪ್ರವೃತ್ತಿಯಲ್ಲಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದೀರಿ. 1982-83ರಲ್ಲಿ TDB ಉಪಾಧ್ಯಕ್ಷರಾಗಿ, 1986ರಿಂದ 1992ರ ಅವಧಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೀರಿ. ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ, ಕೃಷಿ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿ 2 ಸಂಘಗಳಿಗೆ ಸರ್ಕಾರದಿಂದ ಸ್ಥಳವನ್ನ ಮಂಜೂರು ಮಾಡಿ ಕಟ್ಟಡ ನಿರ್ಮಾಣ ಮಾಡುವಲ್ಲಿ ಬಹುಮುಖ್ಯ ಪಾತ್ರ ಸಹಕಾರಿ ಮುದ್ರಣ ಸಂಘದ ನಿರ್ದೇಶಕರಾಗಿ, APMC ಸದಸ್ಯರ ಮಲೆನಾಡು ಅಭಿವೃದ್ಧಿ ನಿಗಮದ ಸದಸ್ಯರಾಗಿ ಹಾಗೂ ಕಲಬಾಗ್ ಪಂಚಾಯಿತಿಯಲ್ಲಿ 2 ಬಾರಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದೀರಿ. ಶಿಕ್ಷಣ ಪ್ರೇಮಿಯಾದ ತಾವು ಕುಮಟಾದ ಅಳವೆಕೋಡಿಯ ಅಕ್ಷಯ ಶಿಕ್ಷಣ ಸಂಸ್ಥೆಯ ಸ್ಥಾಪನಾ ಅಧ್ಯಕ್ಷರು ಕೂಡ ಹೌದು. 87ರ ಇಳಿವಯಸ್ಸಿನಲ್ಲಿಯೂ ಕೂಡ ಸಮಾಜ ಸೇವೆ ಮಾಡಬೇಕೆನ್ನುವ ತಮ್ಮ ಹಂಬಲ, ಉತ್ಸಾಹ, ಕಾರ್ಯಕ್ಷಮತೆ ಯುವ ಪೀಳಿಗೆಗೆ ಮಾದರಿಯಾಗಿದೆ. ತಮ್ಮ ಅಭೂತಪೂರ್ವ ಸಾಧನೆಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲ ಸರ್ವಾಂಗೀಣ ಸಾಧನೆ ಮತ್ತು ಸೇವೆಯನ್ನು ಗುರುತಿಸಿ ಕುಮಟಾ ವೈಭವ 2024ರ 7ನೇ ವರ್ಷದ ಕಾರ್ಯಕ್ರಮದ ಈ ಸುಸಂದರ್ಭದಲ್ಲಿ ತಮ್ಮನ್ನ ಮನಪೂರ್ವಕವಾಗಿ ಅಭಿನಂದಿಸಿ ಈ ಸನ್ಮಾನ ಪತ್ರವನ್ನು ತಮಗೆ ಸಮರ್ಪಿಸುತ್ತಿದ್ದೇವೆ. ಇಂದು ಸನ್ಮಾನಗೊಳ್ಳಲಿರುವ ಇನ್ನೋರ್ವ ಸನ್ಮಾನಿತರು ಶ್ರೀ ಮಂಜುನಾಥ್ ಮಾರುತಿ ನಾಯ್ಕ್, ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರು. ಸನ್ಮಾನಿತರೆ, ಮನಸ್ಸಿಟ್ಟು ಕಲಿತ ವಿದ್ಯೆ, ಶ್ರಮಪಟ್ಟು ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ಕಾಯಕ ಯಾರನ್ನೂ ಕೈ ಬಿಡುವುದಿಲ್ಲ. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಯಾವತ್ತೂ ಫಲವನ್ನು ಕೊಡುತ್ತದೆ ಎನ್ನುವ ಮಾತಿಗೆ ಉಪಮೇಯ ಆಗಿರುವ ತಾವು ಗುರು ಎಂಬ ಪದಕ್ಕೆ ಗೌರವ ಮೂರ್ತಿಯಾಗಿ ಶಾಲಾ ದೇಗುಲದಲ್ಲಿ ಜ್ಞಾನ ದೀವಿಗೆಯಾಗಿ ಅಕ್ಷರ ಕೃಷಿಯನ್ನು ಮಾಡುತ್ತಾ ಸ್ವರೂಪಿ ಮುಗ್ಧ ಮನಸ್ಸಿನ ವಿದ್ಯಾರ್ಥಿಗಳಿಗೆ ಸುಜ್ಞಾನ ಸಂಸ್ಕಾರದ ಬೆಳಕನ್ನು ತೋರುತ್ತಿರುವವರು. ತಾವು ಕಳೆದ 25 ವರ್ಷಗಳಿಂದ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ, ಗುಣಾತ್ಮಕ ಕಲಿಕೆಯ ನಾವೀನ್ಯತೆಯ ಬೋಧಕರಾಗಿ, ಸೃಜನಶೀಲ ಪ್ರವರ್ತಕರಾಗಿ, ಕ್ರಿಯಾಶೀಲ ವ್ಯಕ್ತಿಯಾಗಿ, ಸ್ಪಷ್ಟ ಶೈಲಿಯ ನಿರೂಪಕರಾಗಿ, ನಟರಾಗಿ ತಮ್ಮನ್ನ ಗುರುತಿಸಿಕೊಂಡಿದ್ದೀರಿ. ತಮ್ಮ ರಚನಾತ್ಮಕ ಕೌಶಲ್ಯ ಹಾಗೂ ಗುಣ ವಿಶೇಷಣಗಳಿಂದಾಗಿ 2021ರಲ್ಲಿ ರೋಟರಿಯಿಂದ ನೇಷನ್ ಬಿಲ್ಡರ್ ಅವಾರ್ಡ್, 2022-23ರಲ್ಲಿ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ, 2023-24ರಲ್ಲಿ ಜಿಲ್ಲಾ ಮಟ್ಟದ ಪಾಂಡುರಂಗ ಪ್ರಶಸ್ತಿ, ಹೀಗೆ 10 ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದೀರಿ. ಕುಮಟಾ ವೈಭವ ಕಾರ್ಯಕ್ರಮದ ಪ್ರಾರಂಭದ ವರ್ಷದಿಂದ ಇಲ್ಲಿಯವರೆಗೆ ತಮ್ಮ ಸರಳ ಸ್ಪಷ್ಟ ನಿರೂಪಣೆಯ ಮೂಲಕ ಕಾರ್ಯಕ್ರಮಕ್ಕೆ ಮೆರಗನ್ನ ಹೆಚ್ಚಿಸಿದ್ದೀರಿ. ತಮ್ಮ ಸೃಜನಾತ್ಮಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸೇವೆಯು ಹೀಗೆ ಸದಾ ಮುಂದುವರಿಯುತ್ತಿರಲಿ ಎಂದು ಆಶಿಸುತ್ತಾ ತಮ್ಮ ಅನುಪಮ ಸೇವೆ ಮತ್ತು ಸರ್ವಾಂಗೀಣ ಸಾಧನೆಯನ್ನು ಗುರುತಿಸಿ ಕುಮಟಾ ವೈಭವ 2024ರ 7ನೇ ವರ್ಷದ ಕಾರ್ಯಕ್ರಮದ ಈ ಸುಸಂದರ್ಭದಲ್ಲಿ ತಮ್ಮನ್ನು ಮನಪೂರ್ವಕವಾಗಿ ಅಭಿನಂದಿಸಿ ಈ ಸನ್ಮಾನ ಪತ್ರವನ್ನು ತಮಗೆ ಸಮರ್ಪಿಸುತ್ತಿದ್ದೇವೆ. ಇಂದು ಸನ್ಮಾನಗೊಳ್ಳುತ್ತಿರುವ ಇನ್ನೋರ್ವ ಸನ್ಮಾನಿತರು ಶ್ರೀ ಪಾಂಡುರಂಗ್ ಎಂ ಪಟಕಾರ್ ಬರ್ಗಿ, ನಾಟಕ ರಚನೆಕಾರರು, ರಂಗಭೂಮಿ ಕಲಾವಿದರು. ಸನ್ಮಾನಿತರೆ, ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ಚಿಂತೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನದಿಂದ ಇರುವವರು ಧೃತಿಗಡದೆ ಏಕಾಗ್ರತೆ, ಕಠಿಣ ಪರಿಶ್ರಮದಿಂದ ಯಶಸ್ಸನ್ನು ಪಡೆಯುತ್ತಾರೆ ಎನ್ನುವ ಮಾತಿಗೆ ಉಪಮೇಯ ಆಗಿರುವ ತಾವು ಬಡತನದ ಬೇಗೆಯ ನಡುವೆ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ಜೀವನದ ದಾರಿಗಾಗಿ ಮಹಾಲಿಂಗೇಶ್ವರ ನಾಟ್ಯ ಮಂಡಳಿಯ ದಾರಿದೀಪ ನಾಟಕದಲ್ಲಿ ಸ್ತ್ರೀ ಪಾತ್ರಧಾರಿಯಾಗಿ ಬಣ್ಣದ ಲೋಕಕ್ಕೆ ಪಾದಾರ್ಪಣೆ ಮಾಡಿದ್ದೀರಿ. ಸುಮಾರು 280ಕ್ಕೂ ಹೆಚ್ಚು ನಾಟಕಗಳಲ್ಲಿ ಸ್ತ್ರೀ ಪಾತ್ರಗಳನ್ನು ನಿರ್ವಹಿಸಿ ಪುರುಷ ಪಾತ್ರದಲ್ಲಿಯೂ ಮಿಂಚಿ ಜನರಿಂದ ಸೈ ಎನಿಸಿಕೊಂಡ ತಾವು ಇಲ್ಲಿಯವರೆಗೆ 350ಕ್ಕೂ ಹೆಚ್ಚು ರಂಗವನ್ನು ಏರಿದ್ದೀರಿ. ಜೊತೆಗೆ ಅದ್ವಿತೀಯ ಬರಹಗಾರದ ತಾವು ಈವರೆಗೆ ಚಾಲೆಂಜ್ ಅರ್ಥಾತ್ ರೌಡಿ ಅರ್ಜುನ, ನೆಲೆಯಿಲ್ಲದ ನಾಯಕಿ ಅರ್ಥಾತ್ ಅಜ್ಞಾತ ಶಿಕ್ಷೆ, ಮಂದಾರ ತಂದ ಮರಣ,
ಧರ್ಮದ ಊರಲ್ಲಿ ಕರ್ಮದ ನಾಯಕ ಮುಂತಾದ ಕೃತಿಗಳನ್ನು ರಚಿಸಿ ಲೋಕಾರ್ಪಣೆಗೊಳಿಸಿ ಜನಮಾನಸದಲ್ಲಿ ನಟನಾಗಿ, ನಾಟಕಕಾರನಾಗಿ, ಬರಹಗಾರನಾಗಿ ನೆಲೆ ನಿಂತಿದ್ದೀರಿ. ತಮ್ಮ ಅಪ್ರತಿಮ ಸಾಧನೆ ಮತ್ತು ಸೇವೆಯು ಯುವ ಪೀಳಿಗೆಗೆ ದಾರಿದೀಪವಾಗಿದ್ದು, ತಮ್ಮ ಸೇವೆ ಮತ್ತು ಸಾಧನೆಯನ್ನ ಗುರುತಿಸಿ ಕುಮಟಾ ವೈಭವ 2024ರ 7ನೇ ವರ್ಷದ ಕಾರ್ಯಕ್ರಮದ ಈ ಸುಸಂದರ್ಭದಲ್ಲಿ ಅನ್ನು ಮನಪೂರ್ವಕವಾಗಿ ಅಭಿನಂದಿಸಿ ಈ ಸನ್ಮಾನ ಪತ್ರವನ್ನು ತಮಗೆ ಸಮರ್ಪಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಯಲ್ಲಿ ಸನ್ಮಾನಗೊಂಡ ಸನ್ಮಾನಿತರನ್ನ ಗೌರವಿಸಬೇಕಂತ ಎಲ್ಲರಲ್ಲೂ ವಿನಂತಿಸ್ಕೊಳ್ತಾ ಇದ್ದೇವೆ. ಸನ್ಮಾನವನ್ನ ಸ್ವೀಕರಿಸಿದ ಗಣ್ಯರಿಗೆ ತಾಂಡವ ಕಲಾನಿಕೇತನ ರಿಜಿಸ್ಟರ್ ಬೆಂಗಳೂರು ಹಾಗೂ ಕುಮಟಾ ವೈಭವ ಸಮಿತಿಯ ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು, ಅಭಿವಂದನೆಗಳು. ಅದೇ ರೀತಿ ಈ ಸನ್ಮಾನ ಕಾರ್ಯವನ್ನ ನೆರವೇರಿಸಿಕೊಟ್ಟಂತಹ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯ ಮಹನೀಯರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗ್ತಾ ಇದ್ದೇವೆ. ನಾನು ಕುಮಟಾ ತಾಲೂಕಿನ ಕಾಗಾಲ ಗ್ರಾಮದವನು. ಇಲ್ಲಿ ಕುಮಟಾದೊಳಗೆ ಸಾಕಷ್ಟು ನಾನು ಪರಿಚಿತನಿದ್ದೇನೆ. ಕಳೆದ ಹಲವಾರು ವರ್ಷದಿಂದ ಕುಮಟಾದೊಳಗೆ ಕುಮಟಾ ಹಬ್ಬ, ಕುಮಟಾ ಉತ್ಸವ ಮತ್ತು ಈಗ ಕುಮಟಾ ವೈಭವ ಬೇರೆ ಬೇರೆ ಹೆಸರಿನೊಳಗೆ, ಹೆಸರು ಸ್ವಲ್ಪ ಅದಲು ಬದಲಿರ್ಬೋದು, ಬಟ್ ಎಲ್ಲ ರೀತಿಯಾದಂಥ ಕಾರ್ಯಕ್ರಮಗಳು ಏಕರೂಪದಲ್ಲೇ ಸಾಮಾನ್ಯವಾಗಿರ್ತವೆ. ನಾನು ಗಮನಿಸ್ತಾ ಇದ್ದೇನೆ. ಬಹುಶಃ ಈಗ ಕೆಲವಾರು ವರ್ಷದಿಂದ ಕುಮಟಾ ಹಬ್ಬ ಮತ್ತು ಕುಮಟಾ ಉತ್ಸವದ ಬಗ್ಗೆ ನನ್ನ ಗಮನಕ್ಕೆ ಬರ್ತಾ ಇಲ್ಲ, ಸ್ವಲ್ಪ ಸ್ಥಗಿತ ಆಗಿದೆ ಹೇಳಿ ಅಂದ್ಕೊಂಡಿದ್ದೇನೆ. ಆದರೆ ಕುಮಟಾ ವೈಭವ ಕಳೆದ 7 ವರ್ಷದಿಂದ ನಾನು ಗಮನಿಸ್ತಾ ಇದ್ದೇನೆ. ಸೊ ಈ ವರ್ಷದ ಈ 5 ದಿನದ ಕಾರ್ಯಕ್ರಮವನ್ನು ನಾನು ಪತ್ರಿಕೆಯೊಳಗೆ, ಮಾಧ್ಯಮದೊಳಗೆ ಗಮನಿಸಿದ ಪ್ರಕಾರ ಅತ್ಯಂತ ಯಶಸ್ವಿಯಾಗಿ ಪ್ರಾರಂಭ ತಗೊಂಡಿದೆ. ನಮ್ಮ ಕುಮಟಾ ಹೊನ್ನಾವರ ಕ್ಷೇತ್ರದ ಶಾಸಕರು, ಭಾಳ ಕ್ರಿಯಾಶೀಲರು ಆಗಿರುವಂಥ ಮಾನ್ಯ ಶ್ರೀ ದಿನಕರ್ ಶೆಟ್ಟಿ ಅವರು ಉದ್ಘಾಟನೆ ಮುಖಾಂತರ ಪ್ರಾರಂಭ ಆಗಿರುವಂಥ ಕಾರ್ಯಕ್ರಮ ಬಹುಶಃ ನಿನ್ನೆ ನಮ್ಮ ಜಿಲ್ಲೆಯ ಅತ್ಯಂತ ಹಿರಿಯ ರಾಜಕೀಯ ಮುತ್ಸದ್ದಿಗಳು ಆಗಿರುವಂಥ ಸನ್ಮಾನ್ಯ ಆರ್ ವಿ ದೇಶಪಾಂಡೆ ಅವರು ಬಂದಿದ್ದನ್ನು ನಾನು ಗಮನಿಸಿದ್ದೇನೆ ಮತ್ತು ಕೇಳ್ತಾ ಇದ್ದೇನೆ. ನಾನು ಬಹುಶಃ ಅಂತಿಮ ದಿವಸ ನಿನ್ನೆ ಬರಬೇಕಿತ್ತು, ನನ್ನನ್ನು ನಿನ್ನೆ ಆಹ್ವಾನ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಕಾರಣಾಂತರದಿಂದ ಆಗಿಲ್ಲ. ಇವತ್ತು ನಾನು ಜೊತೆಯಾಗಿದ್ದೇನೆ. ಬಟ್ ಒಟ್ಟಾರೆಯಾಗಿ ತಿಳ್ಕೊಂಡ ಪ್ರಕಾರ ನಮ್ಮ ಈ ಲಿಂಗಪ್ಪ ಮಾಸ್ಟರ್ ವೇದಿಕೆ, ನಮ್ಮ ತಂದೆಯವರ ಹತ್ರ ಹೀಗೆ ನಾನು ಕೇಳುವಾಗ ಹೇಳಿದೆ, ಲಿಂಗಪ್ಪ ಮಾಸ್ಟ್ರು ಪಕ್ಕದ ಮಿರ್ಜಾನ್ದಲ್ಲಿ ಅವ್ರ ಹೆಸರನ್ನು ಹೇಳ್ತಿದ್ರು. ಭಾಳ ಒಳ್ಳೆಯ ಶಿಕ್ಷಕರು ವೃತ್ತಿ. ನನಗೆ ಮಂಜುನಾಥ್ ನಾಯ್ಕರದು ಇತ್ತೀಚೆಗೆ ಅವರ ವೈಭವ ಕಾರ್ಯಕ್ರಮ ಪ್ರಾರಂಭ ಆದಾಗ ನಾನು ಕೇಳ್ತಾ ಇದ್ದೆ, ಈ ಯಶಸ್ವಿಯಾಗಿ ಇಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಹಮ್ಮಿಕೊಂಡು ಬರಬೇಕಿದ್ರೆ ಅಷ್ಟೊಂದು ಸುಲಭ ಅಲ್ಲ. ಇವತ್ತಿನ ದಿವಸ ಒಂದು ದಿವಸದ ಸಾರ್ವಜನಿಕ ಕಾರ್ಯಕ್ರಮ ಮಾಡಬೇಕಾದ್ರೆ ಭಾಳ ಅದರದ್ದೇ ಆದಂಥ ಶ್ರಮ ಇರ್ತದೆ. ಪ್ರಾರಂಭದಲ್ಲಿ ಸ್ವಾಗತ ಮಾಡುವಾಗ ಇವರು ಮಂಜುನಾಥ್ ನಾಯ್ಕರು ಹೇಳಿದರು, ತಿಂಗಳಗಟ್ಟಲೆ ಅವರು ಶ್ರಮ ಹಾಕಬೇಕಾಗ್ತದೆ. ಬಹುಶಃ ಒಬ್ಬರ ಅಧ್ಯಕ್ಷತೆ, ಇನ್ನೊಬ್ಬರ ಸಾರಥ್ಯ ನಾನು ಅಂದ್ಕೊಂಡಿದ್ದೇನೆ. ನಮ್ಮ ಮಂಜುನಾಥ್ ನಾಯ್ಕರವರ ಸಾರಥ್ಯ, ಆರ್ ಎಚ್ ನಾಯ್ಕರವರ ಅಧ್ಯಕ್ಷತೆ ಮತ್ತು ಅವ್ರ ಜೊತೆ ಇರುವಂಥ ಬಳಗ ದೊಡ್ಡದಾಗಿದೆ. ಬಹುಶಃ ಅವರು ರವಿ ಮಡಿವಾಳ ಇರ್ಬೋದು, ನಮ್ಮ ರವಿ ಶೇಟ್ ಇರ್ಬೋದು, ಮಂಜುನಾಥ್ ನಾಯ್ಕ್, ಮಹೇಶ್ ಕರ್ಕಿಕರ್ ಕಲಬಾಗ, ಲಂಬೋದರ್ ನಾಯ್ಕ್, ಮಂಜುನಾಥ್ ಜಿ ಭಟ್, ಹೀಗೆ ಮಂಜುನಾಥ್ ಹೆಗಡೆ ಇತ್ಯಾದಿಯಾಗಿ ದೊಡ್ಡ ಬಳಗ ಇದೆ. ಅವರೆಲ್ಲರ ಪ್ರೀತಿಯ ಸಹಕಾರದಿಂದ ಕಾರ್ಯಕ್ರಮ ಆಗ್ತಾ ಇದೆ. ಸೊ ಇವತ್ತಿನ ದಿವಸ ಕಾರ್ಯಕ್ರಮಗಳನ್ನು ಮಾಡಿ ನಾವು ಏನನ್ನು ಕೊಡ್ತೇವೆ ಹೇಳೋದು ಭಾಳ ಮುಖ್ಯ ಇದೆ. ಈ ರೀತಿಯಾದಂಥ ಅಮ್ಯೂಸ್ಮೆಂಟ್ ಪಾರ್ಕ್ ಇರ್ಬೋದು, ಬಹುಶಃ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿರೋರಿಗಿಂತ ಜನ ಇಲ್ಲಿ ಇದ್ದಾರೆ. ಬಹುಶಃ ಏನು ಸಂದೇಶವನ್ನು ರವಾನೆ ಮಾಡ್ತೇವೆ ಹೇಳೋದು ಭಾಳ ಮುಖ್ಯ ಇದೆ. ಸಮಾಜದೊಳಗೆ ಈ ದಿವಸ ಎಲ್ಲೋ ಒಂದು ಕಡೆ ನಮ್ಮ ಸಂಸ್ಕೃತಿ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಸಂಸ್ಕೃತಿ ಕಡಿಮೆ ಆಗ್ತಿದೆ. ಗ್ರಾಮೀಣ ಸಂಸ್ಕೃತಿ ಕಡಿಮೆಯಾಗಿ ನಾವು ನಗರೀಕರಣದ ಕಡೆ ವಾಲ್ತಾ ಇದ್ದೇವೆ. ಎಲ್ಲೋ ಒಂದು ಕಡೆ ನಮ್ಮಲ್ಲಿಯ ಸಂಸ್ಕೃತಿಯನ್ನು ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ತಿದ್ದೇವೆ.
ಹೊರಗಡೆ ಸಂಸ್ಕೃತಿ ನಮ್ಮಲ್ಲಿ ಬರ್ತಿದೆ, ನಮ್ಮ ಸಂಸ್ಕೃತಿಯನ್ನು ನಮಗೆ ಹೊರತಾದವರು ಅಳವಡಿಸ್ಕೊಳ್ಳುವಂಥ ಒಂದು ದಿನಗಳನ್ನು ನಾವು ಕಾಣ್ತಾ ಇದ್ದೇವೆ. ಈ ಒಂದು ಸಾಂಸ್ಕೃತಿಕ ಅಂತಂದರೆ ಬಹುಶಃ ಎಲ್ಲ ಗ್ರಾಮೀಣ, ನಾನು ಇದನ್ನು ಗಮನಿಸೋ ಪ್ರಕಾರ ಗ್ರಾಮೀಣ ಕಲೆಗೆ, ಗ್ರಾಮೀಣ ಚಟುವಟಿಕೆಗಳಿಗೆ ಹೆಚ್ಚಿಗೆ ಇಲ್ಲಿಯ ನಾನು ಪ್ರಾರಂಭದಲ್ಲಿ ಬಂದಾಗ ಗಮನಿಸಿದೆ. ಭಾಳ ಯುವ ಪ್ರತಿಭೆ ಭರತನಾಟ್ಯವನ್ನು ಮಾಡಿದರು, ಸಂಗೀತ ಹಾಡನ್ನು ಹಾಡ್ತಕ್ಕಂಥದ್ದು, ಎಲ್ಲ ಒಂದು ಕಡೆ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವಂಥದ್ದು ಮತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ಸಾಧಕರನ್ನು ಗುರುತು ಮಾಡಿ ಕೊಡುವಂಥದ್ದು ಮುಂದಿನ ಪೀಳಿಗೆ ಯಾವ ರೀತಿ ಹೋಗಬೇಕು ಹೇಳೋದಕ್ಕೆ ಭಾಳ ಅನುಕೂಲ ಆಗ್ತದೆ. ಉದಾಹರಣೆಗೆ ಶಿವಪ್ಪ ಪಡ್ಗಾರರವರು, ನಮಗೆ ಅವರಿಗೆ ಭಾಳ ಹತ್ತಿರದ ಸಂಬಂಧ ಇದೆ. ಅವರು ಕುಮಟಾದೊಳಗೆ, ನಾನು ಅಳವೆಕೋಡಿ ಹೈಸ್ಕೂಲ್ ಅಕ್ಷಯ ಶಿಕ್ಷಣ ಸಂಸ್ಥೆ, ಇವತ್ತು ನಿರ್ಮಲಾ ಶಿಕ್ಷಣ ಸಂಸ್ಥೆ ಎರಡು ಹೆಸರಿನಲ್ಲಿ ಕರೀತಿದ್ದೇವೆ. ಅದರ ಸಂಸ್ಥಾಪಕ ಅಧ್ಯಕ್ಷರು, ನಾನು ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿ. ಅಲ್ಲಿ ಪಟ್ಟಿರುವಂಥ ಶ್ರಮ ಬಹುಶಃ ನಮಗೆ ಗೊತ್ತಿದೆ. ಇದು ವಂದಿಸ್ತಾ ಇವತ್ತಿನ ಒಂದು ಕಾರ್ಯಕ್ರಮದ ಬಗ್ಗೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ವಂದನೆ ಸಲ್ಲಿಸ್ತಾ, ನಮ್ಮ ಆತ್ಮೀಯವಾಗಿ ನಾನು ಹೊನ್ನೆ ನಾಯಕರು ಅಂದರೆ ಸ್ವಲ್ಪ ಹೇಳಬೇಕಾಗಿದೆ. ಯಾಕೆ ನಾಗೇಶ್ ನಾಯಕರು ಹೇಳಿದರೆ, ಈಗ ಒಂದೇ ನಾಯಕರು ಅಂದರೆ ನಾವು 25-30 ವರ್ಷದಲ್ಲೂ ನಮ್ಮ ಕುಟುಂಬವರಂತೆ ನಾವು ನಡ್ಕೊಂಡು ಬೇರೆ ಬೇರೆ ರಾಜ್ಯ ಕಾರ್ಯದಲ್ಲಿ ಅದರಲ್ಲಿ ತಿರುಗಾಡುತ್ತಂಥ ಜನ ಅವರು ಇವತ್ತು ಅವ್ರ ಸಂತಿಗೆ ನಾನು ಒಂದು ಹೆಮ್ಮೆಯಿಂದ ಸನ್ಮಾನ ಮಾಡಿಕೊಂಡು ನನಗೆ ದೇವರು ಕೊಟ್ಟಂಥ ಭಾಗ್ಯ ಅಂತ ತಿಳ್ಕೊಂಡಿದ್ದೇನೆ. ಅವರೊಟ್ಟಿಗೆ ನಾನು ಇವತ್ತೇನು ಸನ್ಮಾನ ಮಾಡೋದಿಲ್ಲ, ನಾನು ಕೊಟ್ಟಂಥ ಭಾಗ್ಯ ದೇವರು ಅಂತ ತಿಳ್ಕೊಂಡಿದ್ದೇನೆ. ಹಾಗೆ ಈ ಈ ವೈಭವ ಸಮಿತಿ ಇವರು 7 ವರ್ಷದಿಂದ ಒಳ್ಳೆ ಅಚ್ಚುಕಟ್ಟಾಗಿ ತಮ್ಮ ಕೆಲಸವನ್ನು ಬಿಟ್ಟು, ಮನೆಯ ಕೆಲಸವನ್ನು ಬಿಟ್ಟು ಈ ಸೇವೆಯಲ್ಲೇ ನಿವೃತ್ತರಾಗಿ ನಮ್ಮಂಥ ಜನರಿಗೆ ಮನೋರಂಜನೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಇದಕ್ಕೆ ನಾವು ಅವರಿಗೆ ಧನ್ಯವಾದ ಸಲ್ಲಿಸಲೇಬೇಕಾಗ್ತದೆ. ಯಾಕೆ ನಮ್ಮ ಮನೋರಂಜನೆ, ನಮ್ಮ ಕುಮಟಾ ತಾಲೂಕಿನಲ್ಲಿ ಇಂಥ ಮನೋರಂಜನೆಯನ್ನು ಕೊಟ್ಟಂಥ ಈ ಇವರಿಗೆ ನಾವು ಧನ್ಯವಾದ ಸಲ್ಲಿಸಲೇಬೇಕಾಗ್ತದೆ. ನಾನು ಮೊದಲನೇದಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಾನು ಮಾತಾಡಲಿಕ್ಕೆ ಇವತ್ತು ನಮ್ಮತ್ತು ಹೆಚ್ಚು ಇದಿಲ್ಲ, ಹಾಗಾಗಿ ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕುಮಟಾ ವೈಭವ ಸಮಿತಿ ಈ ರೀತಿ ನಡೆಸಿಕೊಂಡು ಬಂದಿರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಇವತ್ತು ಸನ್ಮಾನಕ್ಕಾಗಿ 4 ಜನರನ್ನು ನಾವು ಸನ್ಮಾನ ಮಾಡಿದ್ದೀವಿ. ನಾವು ಸನ್ಮಾನ ಮಾಡಿರ್ತಕ್ಕಂತಹ ನಮ್ಮ ಹಿರಿಯರು ಶಿವಪ್ಪ ಪಟ್ಗಾರರು ಮತ್ತು ನನ್ನ ತಂದೆಯವರಾಗಿರ್ತಕ್ಕಂಥ ಹೊನ್ನೆ ನಾಯಕರನ್ನು ನೆನೆಸ್ಕೊಂಡಾಗ ನನಗೆ 1970ರ ದಶಕದ ಒಂದು ನೆನಪು ಬರ್ತಾ ಇದೆ. ಆ 1970ರ ದಶಕದಲ್ಲಿ ಬಹುಶಃ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆವಾಗ ನಮ್ಮ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು MM ಜಾಲಿ ಸತ್ಗೆ ಅಂತ ಅನ್ನೋರಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಕುಮಟಾ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಶ್ರೀ SV ನಾಯ್ಕರಿ ಅವರಿದ್ದರು. ಮತ್ತು ಆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ದೇವರಾಜ್ ಅರಸೂರು ಅವರ ಸರ್ಕಾರದಲ್ಲಿ ಆವಾಗ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ SM ಯಾಯಾರ್ ಅವರು, ಅವರ ಒಂದು ಫೈನಾನ್ಸ್ ಮಿನಿಸ್ಟರ್ ಇದ್ದಾವಾಗ ಈ ಒಂದು ಹೈಸ್ಕೂಲನ್ನು, ಲೋಕನಾಥ್ ಹೈಸ್ಕೂಲನ್ನು ಪ್ರಾರಂಭ ಮಾಡೋದ್ರಲ್ಲಿ ಒಂದಿಗೆ ಎಲ್ಲಿ ನಮ್ಮ ಗುಡ್ಕಾಗಲದಲ್ಲಿ, ಆ ಸಂದರ್ಭದಲ್ಲಿ ಲೋಕನಾಥ್ ಹೈಸ್ಕೂಲನ್ನು ಪ್ರಾರಂಭ ಮಾಡುವಾಗ ಬಹುಶಃ ನಮ್ಮ ತಂದೆಯವರ ಒಂದು ಟೀಮ್ ಇತ್ತು. ಆ ಟೀಮಿನಲ್ಲಿ ನಾನು ಈ ಸಂದರ್ಭದಲ್ಲಿ ನಮ್ಮ ವಿಶೇಷವಾಗಿ ನೆನೆಸ್ಕೊಳ್ತಾ ಇದ್ದೇನೆ. ಅವರ ಟೀಮ್ನಲ್ಲಿ ವಿಶೇಷವಾಗಿ ನಮ್ಮ ಅಗನಾಶಿನಿ ಊರಿನ GP ನಾಯ್ಕ್ ಅಂತ ಇದ್ದರು. ಆಮೇಲೆ ನಮ್ಮ ಬಾಬಾ ನಾಯ್ಕರು, ವಿಶೇಷವಾಗಿ ನಮ್ಮ ಮಂಜುನಾಥ್ ಎಲ್ಲ ನಾಯ್ಕರವರ ಮಾವ, ಮತ್ತು ಮರಿಯಣ್ಣ ಪಟ್ಗಾರ್ ಅಂತ ಇದ್ದರು. ನಂತರ GK ಪಟ್ಗಾರ್ ಮತ್ತು ಹಲವಾರು ಗಣ್ಯರು ಇದ್ದು ಈ ಒಂದು ಹೈಸ್ಕೂಲನ್ನು ಕಟ್ಟಿ ಅವತ್ತೊಂದು ವಿದ್ಯಾಸಂಸ್ಥೆಯನ್ನು ಮಾಡೋದ್ರ ಮೂಲಕ ಆ 1970ರ ದಶಕದಲ್ಲಿ ಸಾಧನೆಯನ್ನು ಮಾಡೋದ್ರ ಮೂಲಕ ಇವರಿಗೆ ನಾವು ಅವ್ರಿಗೆ ಇವತ್ತನ್ನು ಸನ್ಮಾನವನ್ನು ಮಾಡಿದ್ದೀವಿ. ಅತ್ಯಂತ ನನಗೆ ಖುಷಿ ಕೊಡ್ತಕ್ಕಂಥ ವಿಚಾರ. ಅದೇ ರೀತಿ ನಮ್ಮ ಶಿವಪ್ಪ ಪಟ್ಗಾರರವರು ನಮ್ಮ ಅಳವೆಕೋಡೆಯಲ್ಲಿ ಶಿಕ್ಷಣ ಸಂಸ್ಥೆ ಇಲ್ಲದಂಥ ಸಂದರ್ಭದಲ್ಲಿ ಅಳವೆಕೋಡೆಯಲ್ಲಿ ಅಕ್ಷಯ ಶಿಕ್ಷಣ ಸಂಸ್ಥೆ ಅಂತಕ್ಕಂಥ ಸಂಸ್ಥೆಯನ್ನು ಕಟ್ಟೋದ್ರ ಮೂಲಕ ಅವರ ಜೊತೆ ನನ್ನ ಸಹೋದರನಾಗಿರ್ತಕ್ಕಂಥ ಡಾಕ್ಟರ್ ನಾಗೇಶ್ ನಾಯ್ಕರವರು, ಅವರು ಜನರಲ್ ಸೆಕ್ರೆಟರಿ ಯಾವುದಕ್ಕೆ ಅಕ್ಷಯ ಶಿಕ್ಷಣ ಸಂಸ್ಥೆಗೆ, ಇಬ್ಬರೂ ಕೂಡಿ ಆ ಅಕ್ಷಯ ಶಿಕ್ಷಣ ಸಂಸ್ಥೆಯನ್ನು ಕಟ್ಟೋದ್ರ ಮೂಲಕ ಅಲ್ಲಿ ಹಲವಾರು ವಿದ್ಯಾರ್ಥಿಗಳನ್ನು ಬೆಳೆಸೋದಕ್ಕೆ ಇವರು ಸಹಕಾರಿಯಾಗಿ ನಿಂತರು. ಹಾಗಾಗಿ ಅಂತಹ ಎಲ್ಲ ಒಂದು ವಿಚಾರಗಳನ್ನು, ಕಾರ್ಯಚಟುವಟಿಕೆಗಳನ್ನು ನೋಡಿ ಬೆಳೆದವನು ನಾನು. ಹಾಗಾಗಿ ನನಗೆ ಅಲ್ಲಿಂದ ರಾಜಕೀಯದ ಒಲವು ಸ್ಟಾರ್ಟ್ ಆಯಿತು. ಇವತ್ತಿನ ಈ ವೇದಿಕೆ ಯಾರು ತಪ್ಪನ್ನು ಭಾವಿಸಬಾರ್ದು.
ಇದು ಪಕ್ಷಾತೀತವಾಗಿರತಕ್ಕಂಥ ವೇದಿಕೆ. ಈ ಸಂದರ್ಭದಲ್ಲಿ ನಾವು ಎಲ್ಲ ರಂಗದಲ್ಲಿ ಇರತಕ್ಕಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆ ರಂಗಗಳು ಬೆಳೆಯೋದಕ್ಕೆ ನಾವು ಸಹಕಾರಿಯಾಗಿ ನಿಲ್ಲಬೇಕಾಗ್ತದೆ ಅಂತಕ್ಕಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಮಾಡ್ತಕ್ಕಂಥ ವೇದಿಕೆ ಇದು. ಹಾಗಾಗಿ ಎಲ್ಲ ರಂಗದಲ್ಲೂ ಏನು ಪ್ರಮುಖವಾಗಿ ಸಾಧನೆ ಮಾಡಿರ್ತಕ್ಕಂಥ ವಿಚಾರಗಳನ್ನು ಮತ್ತು ಏನು ನಾವು ಮುಂದಿನ ಜೀವನದಲ್ಲಿ ಎಲ್ಲ ರಂಗದಲ್ಲೂ ಯಾವ ರೀತಿ ಸಾಧನೆಗಳನ್ನು ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೋಸ್ಕರ ಮತ್ತು ಎಲ್ಲ ಈ ಸಾಂಸ್ಕೃತಿಕ ಚಟುವಟಿಕೆ ಮಾಡೋದ್ರ ಮೂಲಕ ನಮ್ಮಲ್ಲಿ ಏನು ಕುಮಟಾ ತಾಲೂಕಿನಲ್ಲಿ ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾರೆ. ನಾ 2ನೇ ತಾರೀಕಿನಿಂದ ನೋಡ್ತಾ ಇದ್ದೀನಿ, ಒಳ್ಳೊಳ್ಳೆ ಪ್ರತಿಭೆಗಳ ಬಂದು ಎಷ್ಟು ಸಿಂಗರ್ಸ್ ಇದ್ದಾರೆ ನಮ್ಮಲ್ಲಿ. ನನಗೆ ಭಾಳ ಆಶ್ಚರ್ಯ ಆಯಿತು. ತುಂಬ ಸಿಂಗರ್ಸ್ ಬಂದು ಇಲ್ಲಿ ನಮ್ಮ ವೇದಿಕೆಯಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟು ನಮ್ಮೆಲ್ಲ ಕುಮಟಾ ಜನತೆಗೆ ಒಂದು ಸಂತೋಷವನ್ನು ಪಡಿಸಿದ್ದಾರೆ. ಹಾಗಾಗಿ ಇಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ನಮ್ಮ ಈ ವೇದಿಕೆ ಅತ್ಯಂತ ಸಹಕಾರಿಯಾಗಿ ನಿಂತಿದೆ. ನನಗೆ ಹೆಮ್ಮೆ ಇದೆ. ಹಾಗಾಗಿ ಕುಮಟಾ ವೈಭವ ಸಮಿತಿಯಲ್ಲಿ ಎಲ್ಲ ನಮ್ಮ ಸನ್ಮಿತರು ಏನು ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮ ಮುನ್ನಡೆಸಲು ನಮಗೆ ಸಹಾಯವಾಗಿ ನಿಂತಿದ್ದಾರೋ ಅವರಿಗೆಲ್ಲರಿಗೂ ನಾನು ನನ್ನ ವಂದನೆಗಳನ್ನು ತಿಳಿಸ್ತಾ, ಈ ಸಂದರ್ಭದಲ್ಲಿ ಏನು ಇದು ಕೊನೆಯದಾಗಿ ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮದ ಚಟುವಟಿಕೆಗಳಿದೆ, ಆ ಕಾರ್ಯಕ್ರಮಗಳ ಮುಂದುವರಿತದೆ. ಹಾಗಾಗಿ ಈ ವಿಚಾರಗಳನ್ನು ಇಷ್ಟು ಹೇಳಬೇಕಂತಂದರೆ, ಯಾಕೆಂದರೆ 5 ದಿವಸದ ಕಾರ್ಯಕ್ರಮ, ಈ ಕಾರ್ಯಕ್ರಮ ಮಾಡುವುದೊಂದು ಅಷ್ಟು ಸುಲಭವಾದ ಮಾತಲ್ಲ. ಹಲವಾರು ವಿಘ್ನಗಳು ಬರ್ತದೆ. ಆ ವಿಘ್ನಗಳನ್ನು ದೂರ ಮಾಡಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ. ಮತ್ತು ನಾನು ವಿಶೇಷವಾಗಿ ಈ ಕಾರ್ಯಕ್ರಮ ಮಾಡುವ ಪೂರ್ವದಲ್ಲಿ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ನಮ್ಮ ಏನು ಟ್ರಸ್ಟಿಗಳಾಗಿರ್ತಕ್ಕಂಥ, ನಾನು ಹೆಸರು ಮರ್ತೆ, ಅವರು ನಮಗೆ ಆವತ್ತು ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ಕೃಷ್ಣ ಬಾಬಾ ಪೈರವರು ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ಕೃಷ್ಣ ಬಾಬಾ ಪೈರವರು ಪಾಪ ಎಷ್ಟು ಅವರಿಗೆ ಒಳ್ಳೆಯ ಮನಸ್ಸು ಅಂತಂದರೆ, ಅವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮಗೆ ಪ್ರಸಾದವನ್ನು ನಮ್ಮ ರವಿ ಗಾವಡಿಯವರ ಮೂಲಕ ಇಲ್ಲಿ ಪ್ರಸಾದವನ್ನು ಕೊಟ್ಟು, ಇನ್ನು ನಿಮ್ಮ ಸ್ಟೇಜು ಏನಿದೆಯಲ್ಲ ಈ ಸ್ಟೇಜ್ನಲ್ಲಿ ಪ್ರಸಾದವನ್ನು ಇಟ್ಟು ಪ್ರಾರಂಭ ಮಾಡಿ ಅಂತ ಒಂದು ಉತ್ತೇಜನವನ್ನು ಕೊಟ್ಟಿದ್ದರು. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಅವರನ್ನು ಸಹಿತವಾಗಿ ನೆನೆಸ್ಕೊಳ್ತಾ ಇದ್ದೀನಿ. ಆ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಪ್ರಸಾದ ಈ ಸ್ಟೇಜಿಗೆ ಬಿದ್ದಿದೆ. ಹಾಗಾಗಿ ನನಗೆ ಭರವಸೆ ಇತ್ತು ಈ ಒಂದು ಎಲ್ಲ ನಮ್ಮ ಕಾರ್ಯಕ್ರಮ ಸುಲಲಿತವಾಗಿ ನಡೀತದೆ. ಎಷ್ಟೇ ತೊಂದರೆ ತೊಡಗುಗಳು ಬಂದರೂ ಸಹಿತವಾಗಿ ತಾಯಿ ಶಾಂತಿಕಾ ಪರಮೇಶ್ವರಿ ದೇವಿ ಇದನ್ನು ಕಾಪಾಡ್ತಾಳೆ ಅಂತಕ್ಕಂಥ ಭರವಸೆ ನನಗೆ ಇತ್ತು. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಈ ಯಶಸ್ವಿಯಾಗಿ 5ನೇ ದಿವಸದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಸಹಕಾರವನ್ನು ನೀಡಿದಿರಿ. ತಮಗೆಲ್ಲರಿಗೂ ನಾನು ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ನನ್ನ 4 ಮಾತುಗಳನ್ನು ನಾನು ಪೂರ್ಣ ವಿರಾಮ ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು 6 ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. ಅದರ ಉದ್ದೇಶ ದುಡ್ಡು ಮಾಡೋದಲ್ಲ, ಅಥವಾ ಸಂಸ್ಕೃತಿಯ ನೆಪದಲ್ಲಿ ಜನರಿಂದ ದುಡ್ಡನ್ನು ನಾನು ಯಾವತ್ತೂ ಕೇಳ್ತಾ ಇಲ್ಲ. ನಾನು ಬಯಸಿರೋದು ಇಷ್ಟೇ, ಪಾಶ್ಚಿಮಾತ್ಯ ಸಂಸ್ಕೃತಿಯತ್ತ ವಾಲುತ್ತಿರುವಂತಹ ನಮ್ಮ ಜನತೆ ಸಂಪ್ರದಾಯದ ಒಂದು ಅಡಿಪಾಯದಲ್ಲಿ ನಿಂತಿರುವಂತಹ ಈ ಭಾರತ ದೇಶದ ಸಂಸ್ಕೃತಿಯನ್ನು ನೆನಪಿಸುವಂತಹ ಒಂದು ಕಾರ್ಯವನ್ನು ಈ ತಾಂಡವ ಕಲಾನಿಕೇತನ ಸಂಸ್ಥೆಯ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಕಲೆ ಮತ್ತು ಸಂಸ್ಕೃತಿ ಮಾನವ ಜೀವನದ ಅವಿಭಾಜ್ಯ ಅಂಗ. ಅದನ್ನು ಅರಿತು ನಮ್ಮ ಸಂಸ್ಕೃತಿಯನ್ನು ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ಬೆಳೆಸುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಈಗ ಮಾಡಬೇಕಾಗಿದ್ದು ಅನಿವಾರ್ಯತೆ ಒದಗಿ ಬಂದಿದೆ. ಹಾಗಾಗಿ ಪ್ರತಿದಿನ 4 ದಿನಗಳ ಕಾಲ ಇದೇ ವೇದಿಕೆಯಲ್ಲಿ ಹಲವಾರು ಸಂಪ್ರದಾಯ ಕಲೆಗಳನ್ನು ನಾವು ಅನಾವರಣಗೊಳಿಸಿದ್ದೀವಿ. ಅದಕ್ಕೆ ನುಡಿಸಿರಿ ಚಾನಲ್ ಅವರು ಕೂಡ ಸಹಕಾರವನ್ನು ಮೀಡಿಯಾ ಪಾರ್ಟ್ನರ್ ಆಗಿ ನೀಡಿ ಅದನ್ನು ಬಿತ್ತರಿಸುವಂಥ ಕಾರ್ಯವನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅನ್ನುವಂಥ ನಂಬಿಕೆ ಕೂಡ ನನಗಿದೆ. ಹಾಗಾಗಿ ಇಲ್ಲಿನ ಕಲಾವಿದರಿಗೆ ತನ್ನ ಕಲೆಯನ್ನು ಪ್ರದರ್ಶಿಸುವಂತಹ, ಹೊರ ಜಗತ್ತಿಗೆ ತೋರಿಸ್ಪಡಿಸುವಂತಹ ಒಂದು ವೇದಿಕೆಯನ್ನು ನುಡಿಸಿರಿ ಚಾನಲ್ ಅವರು ಕೊಡ್ತಾರೆ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ವಿಚಾರ, ಇವತ್ತು ಅರಜ್ನಾಯ್ಕರವರು ಹೇಳಿದರು, ಯಾರೋ ಒಂದಿಷ್ಟು ಕಿಡಿಗೇಡಿಗಳು ಕಾರ್ಯಕ್ರಮ ನಡೆಯೋದಿಲ್ಲ, ಹಾಗಾಗಿ ನೀವು ಯಾರೂ ಬರಬಾರ್ದು ಅನ್ನುವಂಥ ಒಂದು ಸಂದೇಶವನ್ನು ಬಿತ್ತರಿಸ್ತಿದ್ರು ಅಂಥೇಳಿ. ಆದರೆ ನನಗೆ ಗೊತ್ತು, ನಮ್ಮ ಕುಮಟಾ ಜನತೆ ಇದಕ್ಕೆಲ್ಲ ಕಿವಿ ಕೊಡೋದಿಲ್ಲ. ಯಾಕೆಂದರೆ ಕೆಟ್ಟ ಜಂತುಗಳು ಮಾಡುತ್ತಿರುವಂತಹ ಕೆಲಸವನ್ನು ಅವರು ಈಗಾಗಲೇ ಅರ್ಥೈಸಿಕೊಂಡಿದ್ದಾರೆ.
ಯಾರೋ ಒಂದು ರಾಘವೇಂದ್ರ ಪಟ್ಗಾರ್ ಅಂತ ಒಬ್ಬರು ಮತ್ತು ಇನ್ನೊಬ್ಬರ ಹೆಸರು ನನಗೆ ನೆನಪಿಗೆ ಬರ್ತಾ ಇಲ್ಲ, ಇಬ್ಬರು ಫೇಸ್ಬುಕ್ಕಲ್ಲಿ ನನ್ನ ಹಾಕ್ತಾಯಿದ್ರು. ಕುಮಟಾ ವೈಭವ ಕಾರ್ಯಕ್ರಮ ಜನರಿಂದ ಲಕ್ಷಗಟ್ಟಲೆ ಹಣವನ್ನು ಕಿತ್ಕೊಂಡು ಮಂಜುನಾಥ್ ನಾಯ್ಕರು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಓಡಿ ಹೋಗ್ತಾರೆ ಅಂಥೇಳಿ. ನಿಜವಾಗಿಯೂ ನಿಮ್ಮಲ್ಲಿ ನೈತಿಕತೆ ಇದ್ದರೆ ಅಥವಾ ನಿಮಗೆ ನೀವು ಮಾತನಾಡುತ್ತಿರುವಂಥ ಒಂದು ಅಥವಾ ನಿಮ್ಮ ಬರವಣಿಗೆ ಮೇಲೆ ಶಕ್ತಿ ಇದ್ದರೆ ನನ್ನ ಎದುರಿಗೆ ಬಂದು ನಿಂತು ನಾನು ಎಷ್ಟು ಹಣವನ್ನು ಇಲ್ಲಿ ಕೊಂಡೊಯ್ದಿದ್ದೀನಿ ಅನ್ನೋದನ್ನು ನೀವು ತೋರ್ಪಡಿಸಬೇಕು. ಯಾಕೆಂದರೆ ಹಲವಾರು ಉತ್ಸವಗಳಲ್ಲಿ ನಾನು ಹಣವನ್ನು ಕಳೆದುಕೊಂಡಾಗ ಆ ನೋವಿದೆಯಲ್ಲ, ಅದು ನನಗೆ ಮಾತ್ರ ಗೊತ್ತಿರುತ್ತೆ. ಯಾಕಂದರೆ ಕಷ್ಟಪಟ್ಟು ದುಡಿದಂಥ ದುಡ್ಡನ್ನು ನಾನು ಸಂಸ್ಕೃತಿಯಿಂದ ಬಿಂಬಿಸುವಂಥ ಕಾರ್ಯಕ್ರಮಕ್ಕೆ ಸುರಿದಿದ್ದೆ ಅಂಥೇಳಿ ನಾನು ಎಲ್ಲೋ ಒಂದು ಕಡೆ ಸಮಾಧಾನವನ್ನು ಪಡೆದಿದ್ದೆ. ಮತ್ತು ಹಿರಿಯರ ಅಂದರೆ ನನ್ನ ಸ್ನೇಹಿತರ ವರ್ಗ ಇರ್ಬೋದು ಅಥವಾ ಹಿರಿಯರ ಆಶೀರ್ವಾದ ಮೂಲಕ ಮತ್ತೆ ಹೊಸ ಪ್ರಯತ್ನವನ್ನು ನಾನು ಮಾಡ್ತಾ ಬಂದೆ. ಅದು ಈಗ ಸಫಲತೆಯನ್ನು ಕಾಣ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಬೆಳಿಗ್ಗೆ ನನ್ನ ಸ್ನೇಹಿತರಾದಂಥ ಹರೀಶ್ ನಾಯ್ಕರವ್ರು ಹೇಳಿದರು, ಸುಮ್ಮನೆ ಯಾಕೆ ಇಷ್ಟೊಂದು ಕೈಯಿಂದ ಖರ್ಚು ಮಾಡಿಕೊಂಡು ಗುದ್ದಾಡಿಕೊಂಡು ಯಾಕೆ ನೀವು ಈ ಕಾರ್ಯಕ್ರಮವನ್ನು ಮಾಡ್ತೀರಿ, ಆರಾಮಾಗಿ ಬೆಂಗಳೂರಲ್ಲಿ ಇರ್ಬೋದಲ್ಲ ಅಂತ. ಜೊತೆಗೆ ಹೇಳಿದರು, ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೇನೆ, ನಮ್ಮೆಲ್ಲರ ಸಹಕಾರ ಇರ್ತದೆ ಅಂತೇಳಿ. ಇಂತಹ ಒಂದೊಂದು ಶಕ್ತಿಯೇ ನನಗೆ ಮತ್ತೆ ಪ್ರೇರಣೆಯನ್ನು ನೀಡ್ತಾ ಇದೆ. ನನ್ನ ಸ್ನೇಹಿತರಾದಂಥ ಲಂಬೋದರ ನಾಯ್ಕರವರು ಒಂದು ಮಾತು ಹೇಳಿದರು, ಮಳೆ ಬರ್ತಾ ಇದೆ, ಬಹುಶಃ ನಾಳೆ ಕಾರ್ಯಕ್ರಮ ನಡೆಯುತ್ತಿಲ್ಲೋ ಗೊತ್ತಿಲ್ಲ, ಹಾಗಾಗಿ ನಾನು ದೇವರಲ್ಲಿ ಒಂದು ಅರಿಕೆ ಮಾಡಿಕೊಂಡು ಕಾಯನ್ನು ತಂದಿಡ್ತೀನಿ ಅಂತ. ಬಹುಶಃ ಆ ದೇವರ ಆಶೀರ್ವಾದ ಮತ್ತು ಕೃಪೆ ಇವತ್ತು 5 ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ನೆರವೇರಿಸಲಿಕ್ಕೆ ಸಾಧ್ಯ ಆಗ್ತಿದೆ ಅಂತ ನಾನು ಅಂದ್ಕೊಳ್ತಿದ್ದೀನಿ. ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಅಥವಾ ಯಾವುದೇ ಒಂದು ಕೆಲಸವನ್ನು ಮಾಡಿದರೆ ನಿಜವಾಗಿಯೂ ನಾವು ಸಫಲತೆಯನ್ನು ಕಾಣಬಹುದು ಅಂತ ಹೇಳ್ತಾ, ಬನ್ನಿ ಒಂದಾಗೋಣ, ನಾಡ ಕಟ್ಟೋಣ, ಮನೆಯಲ್ಲೂ ಸಾಂಸ್ಕೃತಿಕ ದೀಪವನ್ನು ಬೆಳಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಈ ಮೈದಾನದಲ್ಲಿ ನಡೆಯುವಂತಹ ಸಾಮಾನ್ಯವಾಗಿ ನೂರಾರು ಕಾರ್ಯಕ್ರಮಗಳನ್ನು ನೋಡಿದ್ದೇನೆ. ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೇನೆ. ಅದರಲ್ಲಿಯೂ ಕುಮಟಾ ಹಬ್ಬ ಇರಬಹುದು, ಕುಮಟಾ ಉತ್ಸವ ಇರಬಹುದು, ಅಥವಾ ಈ ಕುಮಟಾ ವೈಭವದಲ್ಲೂ ಸಹ ಸಾಮಾನ್ಯವಾಗಿ ಒಂದು 4 ವರ್ಷಗಳಿಂದ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೇನೆ. ಹಾಗಾಗಿ ಒಬ್ಬ ಮಾಧ್ಯಮದವನಾಗಿ ನನ್ನ ಅನಿಸಿಕೆಯನ್ನು ಈ ಕಾರ್ಯಕ್ರಮದ ಬಗ್ಗೆ ಹಂಚಿಕೊಳ್ಳಬೇಕಾದದ್ದು ನನ್ನ ಕರ್ತವ್ಯ ಅಂದುಕೊಂಡಿದ್ದೇನೆ. ಒಬ್ಬ ವ್ಯಕ್ತಿಯ ಉದ್ದೇಶ ಒಳ್ಳೆಯದಾಗಿದ್ದರೆ, ತಲುಪುವ ಗುರಿ ಅವನಿಗೆ ಗೊತ್ತಿದ್ದರೆ, ಆ ಕೆಲಸದಲ್ಲಿ ಅವನಿಗೆ ಶ್ರದ್ಧೆ ಇದ್ದರೆ, ಸರ್ವರನ್ನು ಸಮನಾಗಿ ನೋಡುವ ಆ ಒಳ್ಳೆಯತನ ಆ ವ್ಯಕ್ತಿಯಲ್ಲಿ ಇದ್ದರೆ, ಯಾರು ಏನೇ ಮಾಡಲಿ, ಎಷ್ಟೇ ಅಡೆತಡೆಗಳು ಬರಲಿ, ಏನೇ ಸಮಸ್ಯೆಗಳು ಬರಲಿ, ಆ ದೇವರು ಅವರನ್ನು ಕೈ ಬಿಡುವುದಿಲ್ಲ ಅನ್ನುವುದಕ್ಕೆ ಈ ಕುಮಟಾ ವೈಭವ ಸಾಕ್ಷಿ ಅಂತ ನಾನು ಹೇಳ್ತೇನೆ. ಯಾಕೆಂದರೆ 1ನೇ ತಾರೀಕಿನ ದಿನ ರಾತ್ರಿಗೆ ಈ ಕಾರ್ಯಕ್ರಮ 5 ದಿನಗಳ ಕಾಲ ನಡೆಯಬಹುದು ಅನ್ನುವುದನ್ನು ಊಹಿಸಲಿಕ್ಕೂ ಸಾಧ್ಯ ಇರಲಿಲ್ಲ. ಆ ಪ್ರಮಾಣದಲ್ಲಿ ಮಳೆ ಇತ್ತು, ಆ ಪ್ರಮಾಣದಲ್ಲಿ ಅಂಥ ಪರಿಸ್ಥಿತಿಯಲ್ಲಿ ಇದು ಆಗಬಹುದೋ, ಹೇಗೆ ಆಗುತ್ತೆ, ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಆತಂಕ ಇತ್ತು. ಆದರೆ ಆ ಭಗವಂತ ಇಡೀ ಕುಮಟಾ ವೈಭವದ ರೂವಾರಿಗಳಾದ ಮಂಜುನಾಥ ನಾಯ್ಕ ಹಾಗೂ RH ನಾಯ್ಕ ಎಲ್ಲ ತಂಡಗಳಿಗೆ ಉಡುಗೊರೆಯಾಗಿ ಮಳೆ ಇಲ್ಲದಂತೆ 5 ದಿನಗಳ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದು ಇದು ಇದರ ಹಿಂದಿರುವ ಒಳ್ಳೆಯತನ ಅನ್ನುವುದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಹೇಳಿದಷ್ಟು ಸುಲಭ ಅಲ್ಲ ಇಂಥ ಕಾರ್ಯಕ್ರಮಗಳನ್ನು ಮಾಡುವುದು. ನಾವು ನೋಡಿದ್ದೇವೆ, ಕುಮಟಾ ಹಬ್ಬವನ್ನು ನೋಡಿದ್ದೇನೆ, ಕುಮಟಾ ಉತ್ಸವವನ್ನು ನೋಡಿದ್ದೇನೆ, ಇದು ಕುಮಟಾ ವೈಭವವನ್ನು ನೋಡ್ತಾ ಇದ್ದೇವೆ. ಕುಮಟಾ ಹಬ್ಬವು ನಿರಂತರವಾಗಿ ನಡೆಯಲಿಲ್ಲ, ಕುಮಟಾ ಉತ್ಸವವು ನಿರಂತರವಾಗಿ ನಡೆಯಲಿಲ್ಲ. ಆದರೆ ನಿರಂತರವಾಗಿ ನಡೆದದ್ದು ಕುಮಟಾ ವೈಭವ ಮಾತ್ರ 7 ವರ್ಷಗಳಿಂದ 6 ವರ್ಷಗಳ ನಂತರ ಇದು 7ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಅಭಿಮಾನ ಪಡಬೇಕು ನಾವು ಅದರ ಬಗ್ಗೆ. ಇನ್ನು ಮಂಜುನಾಥ ನಾಯ್ಕರು ಈ ಕಾರ್ಯಕ್ರಮದ ಇಡೀ ಕುಮಟಾ ವೈಭವದ ರೂವಾರಿಗಳು, ವಿಶಿಷ್ಟವಾದ ವ್ಯಕ್ತಿತ್ವ ಹೇಳಬೇಕೋ ಅಥವಾ ವಿಚಿತ್ರವಾದ ವ್ಯಕ್ತಿತ್ವ ಹೇಳಬೇಕೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ಒಂದು ರೀತಿಯ ಶಾಂತ ಸ್ವಭಾವ, ನಗುಮುಖ, ಅದರ ಹಿಂದೆ ಒಂದಿಷ್ಟು ಹಠ, ಒಂದಿಷ್ಟು ಛಲ, ಮಾಡೇ ತೀರುತ್ತೇನೆ ಅನ್ನುವಂಥ ಆ ದಮ್ ಎಲ್ಲವೂ ಅತ್ಯಂತ ಸರಳ ವ್ಯಕ್ತಿಯಲ್ಲಿ ಅಳವಡಿಸಿಕೊಂಡು ಮುನ್ನಡೀತಾ ಇದ್ದಾರೆ. ಅವರ ಬಗ್ಗೆ ನಿಜವಾಗಲೂ ನಾನು ಅಭಿಮಾನ ಪಡಬೇಕು, ಹುಡುಗಾಟ ಕಥೆಯಲ್ಲ.
ಇಂಥ ಕಾರ್ಯಕ್ರಮಗಳನ್ನು ಮಾಡುವುದು. ಆದರೆ ಅದರ ಹೊಟ್ಟಿಗೆ ಅವರ ಎಲ್ಲ ಶಕ್ತಿಯ ಹಿಂದೆ ತೆರೆಯ ಮರೆಯಲ್ಲಿ ಮತ್ತೊಂದು ಸಣ್ಣ ಶಕ್ತಿ ಕುಳಿತಿದೆ. ನಾನು ಅದ್ರ ಬಗ್ಗೆ ಮಾತಾಡಬೇಕು, ಯಾಕೆಂದರೆ ಅವರು ತುಂಬ ಒಳ್ಳೆಯವರು. ಅರುಣ್ ಎಲ್ ನಾಯ್ಕ್ ಅಂತ ಅವರ ಅಣ್ಣನವರು. ಕಳೆದ ಬಾರಿ ಇದೇ ವೇದಿಕೆಯಲ್ಲಿ ನಾನು ಅವರಿದ್ದರು, ಆಗೊಂದು ಮಾತು ಹೇಳಿದ್ದೆ. ಮಂಜುನಾಥ್ ನಾಯ್ಕ್ ಅವರು ತಂದೆ ತಾಯಿಯಿಂದ ದೂರವಾದರೂ ಅವರನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದವರು ಅರುಣ್ ನಾಯ್ಕರು ಅಂತ. ಅವರ ಇಡುವ ಪ್ರತಿಯೊಂದು ಹೆಜ್ಜೆಗೂ ಹಿಂದುಗಡೆ ಇರ್ತಾರೆ ಅಂತ. ಮಂಜುನಾಥ್ ನಾಯ್ಕ್ ಅವರು ಅಂಬೆಗಾಲನ್ನು ಇಡ್ತಾ ಇದ್ದಾರೆ, ಆಗಾಗ ಬಿದ್ದಾಗ ಹಿಂದಿರುಗಿ ನೋಡ್ತಾರೆ, ಅಣ್ಣ ಇದ್ದಾನೆ ಅಂತ ಗೊತ್ತಾದಾಗ ಮತ್ತೆ ಮುನ್ನಡೆಯುವ ಪ್ರಯತ್ನ ಮಾಡ್ತಾರೆ ಅಂತ. ಆದರೆ ಇವತ್ತು ನಾನು ಅದೇ ಅರುಣ್ ನಾಯ್ಕರಿಗೆ ಹೇಳ್ತೇನೆ, ಇವತ್ತು ನೀವು ಸಾಕಿ ಸಲಹಿದ ಮಗು ಎದ್ದು ನಿಂತಿದೆ, ದೃಢವಾದ ಹೆಜ್ಜೆಯನ್ನು ಇಡ್ತಾ ಇದೆ, ಮುಂದಕ್ಕೆ ಸಾಗಲಿಕ್ಕೆ ಹೊರಟಿದೆ, ಮುಂದಕ್ಕೆ ಸಾಗುತ್ತದೆ. ಅದಕ್ಕೆ ನಿಮ್ಮ ಕೈ ಬೇಕು. ನೀವು ಹಿಡಿದು ಅವರ ಕೈ ಹಿಡಿದನ್ನು ನಡೆಸಿಕೊಂಡು ಹೋದರೆ ಇಂಥದ್ದಲ್ಲ, ಇಂಥ ನೂರಾರು ಕಾರ್ಯಕ್ರಮಗಳು ಮುಂದೆ ಆಗುತ್ತದೆ ಅನ್ನುವುದನ್ನು ಆ ಅಭಿಮಾನದಿಂದ ನಾನು ಇವತ್ತು ಹೇಳ್ತಾ ಇದ್ದೇನೆ. ನಾಯ್ಕರವರಿಗೆ ಮಂಜುನಾಥ್ ಭಟ್ರವರು ಸ್ಮರಣಿಕೆಯನ್ನು ನೀಡುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಅತಿಥಿಗಳಾಗಿರುವಂತಹ ಶ್ರೀಯುತ ಸುಧಾಕರ್ ತಾರಿಯವರಿಗೆ ಗಣಪತಿ ನಾಯ್ಕರವರು ಸ್ಮರಣಿಕೆಯನ್ನು ನೀಡುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯಶವಂತ್ ನಾಯ್ಕರವರಿಗೆ ಸಚಿನ್ ನಾಯ್ಕ್ ಬಾಡರ್ ಅವರು ಸ್ಮರಣಿಕೆಯನ್ನು ನೀಡುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯೋಗಾನಂದ್ ಗಾಂಧಿಯವರಿಗೆ ಮೋಹನ್ ಆಚಾರ್ಯವರು ಸ್ಮರಣಿಕೆಯನ್ನು ನೀಡುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶಿವಪ್ಪ ಪಟಗಾರರವರಿಗೆ ಲಕ್ಷ್ಮೀಕಾಂತ್ ನಾಯ್ಕರವರು ಸ್ಮರಣಿಕೆಯನ್ನು ನೀಡುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹೊನ್ನಯ್ಯ ಹೊಸಬಯ್ಯ ನಾಯ್ಕರವರಿಗೆ ಗಣಪತಿ ಗುನ್ಗಾರ್ ಅವರು ಸ್ಮರಣಿಕೆಯನ್ನು ನೀಡುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶಂಕರ್ ಅಡಿಗುಂಡಿಯವರಿಗೆ ಜಗದೀಶ್ ಎಲ್ ನಾಯ್ಕರವರು ಸ್ಮರಣಿಕೆಯನ್ನು ನೀಡುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪಾಂಡುರಂಗ್ ಪಟಗಾರರವರಿಗೆ ಮಂಜುನಾಥ್ ನಾಯ್ಕ್ ಹಳದಿಪುರ ಇವರು ಸ್ಮರಣಿಕೆಯನ್ನು ನೀಡುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ಮಂಗಲ ಅಡಿಗುಂಡಿಯವರಿಗೆ ರವಿ ಗಾವಡಿಯವರು ಸ್ಮರಣಿಕೆಯನ್ನು ನೀಡುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಕಳೆದ 5 ದಿನಗಳ ಕಾಲ ನಿರೂಪಣೆಯಲ್ಲಿ ಸಹಕಾರವನ್ನು ನೀಡ್ತಾ ವೈಭವ ಸಮಿತಿಯಲ್ಲಿ ಕೂಡ ಕಾರ್ಯದರ್ಶಿಗಳಾಗಿ ಕಾರ್ಯವನ್ನು ನಿರ್ವಹಿಸಿ ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡಿರ್ತಕ್ಕಂಥ ಶ್ರೀಯುತ ಪ್ರೊಫೆಸರ್ ಮಂಜುನಾಥ್ ವಿ ಭಂಡಾರಿಯವರಿಗೆ ವೇದಿಕೆಯಲ್ಲಿ ಒಂದು ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಗೌರವವನ್ನು ಸಮರ್ಪಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದನ್ನು ತಾಂಡವ ಕಲಾ ನಿಕೇತನ ಬೆಂಗಳೂರು ಇದರ ಅಧ್ಯಕ್ಷರು ಹಾಗೂ ವೈಭವ ಸಮಿತಿಯ ಅಧ್ಯಕ್ಷರು ಅವರಿಗೆ ಈ ಒಂದು ಗೌರವವನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. SDM ಡಿಗ್ರಿ ಕಾಲೇಜಿನ ಹೊನ್ನಾವರದಲ್ಲಿ HOD ಹಿಸ್ಟ್ರಿ ಡಿಪಾರ್ಟ್ಮೆಂಟ್ನ HOD ಆಗಿ, ಪತ್ರಕರ್ತರು ಮತ್ತು ಸುದ್ದಿವಾಚಕರಾಗಿ, ಕರ್ನಾಟಕ ರಾಜ್ಯ ಖಾಸಗಿ ಶಿಕ್ಷಕರ ಮತ್ತು ಉಪನ್ಯಾಸಕರ ಒಕ್ಕೂಟದ ಜಿಲ್ಲಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಶ್ರೀಯುತ ಮಂಜುನಾಥ್ ಭಂಡಾರಿಯವರಿಗೆ ವೈಭವ ಸಮಿತಿಯವರು ಈ ಒಂದು ಗೌರವ ಕಾಣಿಕೆಯನ್ನು ಸ್ಮರಣಿಕೆಯನ್ನು ನೀಡಿ ಗೌರವವನ್ನು ಸಮರ್ಪಿಸಬೇಕಾಗಿ ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪ್ರೊಫೆಸರ್ ಮಂಜುನಾಥ್ ವಿ ಭಂಡಾರಿಯವರು ಕುಮಟಾ ವೈಭವ ಸಮಿತಿಯ ಕಾರ್ಯದರ್ಶಿಗಳಾಗಿ ಕಳೆದ 5 ದಿನಗಳಿಂದಲೂ ಕೂಡ ನಿರೂಪಣೆಯಲ್ಲಿಯೂ ಕೂಡ ಸಹಕಾರವನ್ನು ನೀಡ್ತಾ ವೈಭವ ಸಮಿತಿಯ ಜೊತೆಗೆ ಕೈಯನ್ನು ಜೋಡಿಸಿ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ಸಹಕಾರವನ್ನು ನೀಡಿದಂಥವರು ಮಾನ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ಶ್ರೀಯುತ ಮಂಜುನಾಥ್ ವಿ ಭಂಡಾರಿಯವರು ಕಾರ್ಯಕ್ರಮದ ಕೊನೆಯ ಘಟ್ಟವಾದಂತಹ ವಂದನಾರ್ಪಣೆಯನ್ನು ನಡೆಸಿಕೊಡುವಂತೆ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸೇರಿರುವ ಸರ್ವರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಪ್ರಾರಂಭಿಸಿದ ಕಾರ್ಯಕ್ರಮ ಮುಕ್ತಾಯವಾಗಲೇಬೇಕು. ಅದೇ ರೀತಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದವರಿಗೆ ಧನ್ಯವಾದ ಸಲ್ಲಿಸಲೇಬೇಕು. ದಿನಾಂಕ 2/11/2024ರಿಂದ ಇಂದು 6/11/2024ರವರೆಗೆ ಸತತ 5 ದಿನಗಳ ಕಾಲ ಯಶಸ್ವಿಯಾಗಿ ಭರ್ಜರಿಯಾಗಿ ನಡೆದಂತಹ ಕುಮಟಾ ವೈಭವ 2024ರ ಈ ಯಶಸ್ವಿ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ, ಬೆಂಬಲ ನೀಡಿದಂತಹ, ಪ್ರೋತ್ಸಾಹ ನೀಡಿದಂತಹ, ತೆರೆಯ ಮುಂದೆ ಮತ್ತು ಹಿಂದೆ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದಿಸಿ ಅಭಿವಂದಿಸುವಂತಹ ಒಂದು ಕಾರ್ಯಕ್ರಮ. ಮೊದಲನೇದಾಗಿ ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲ ಗಣ್ಯ ಮಹನೀಯರನ್ನು ಅಭಿವಂದಿಸುವಂಥ ಒಂದು ಕಾರ್ಯಕ್ರಮ. ಶುಭಾಷಿತಕಾರರು ಈ ರೀತಿ ಹೇಳ್ತಾರೆ, ಮಣಿಯದಿಹ ಮನವೊಂದು, ಸಾಧಿಸುವ ಹಠವೊಂದು, ನಿಜದ ನೇರಕ್ಕೆ ನಡೆವ ನಿಶ್ಚಲತೆಯೊಂದು,
ಅನ್ಯಾಯಕ್ಕೆಂದೆಂದು ಭಾಗದೆಚ್ಚರವೊಂದು, ಮರುಕಕ್ಕೆ ಸ್ನೇಹಕ್ಕೆ ಚಿರದೆರೆದ ಹೃದಯ ಹೊಂದಿದ್ದರೆ ಅದು ತಾಂಡವ ಕಲಾನಿಕೇತನದ ಅಧ್ಯಕ್ಷರಾದಂಥ ಶ್ರೀ ಮಂಜುನಾಥ್ ಎಲ್ ನಾಯ್ಕರವರದು. ಸತತ 7 ವರ್ಷಗಳಿಂದ ಕುಮಟಾ ವೈಭವವನ್ನು ಹಲವಾರು ಏಳು ಬೀಳುಗಳ ನಡುವೆಯೂ ಕೂಡ ಎದೆಗುಂದದೆ ಛಲತೊಟ್ಟ ತ್ರಿವಿಕ್ರಮನಂತೆ ನಿಂತು ಅದನ್ನು ಯಶಸ್ವಿಗೊಳಿಸಿದ್ದಾರೆ. ಅವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಕೂಡ ಹೌದು. ಅವರಿಗೆ ತಾಂಡವ ಕಲಾನಿಕೇತನ ಸಂಸ್ಥೆಯ ಸಮಸ್ತ ಬಳಗದ ಪರವಾಗಿ ಹಾಗೂ ಕುಮಟಾ ವೈಭವ ಸಮಿತಿಯ ಸರ್ವ ಸದಸ್ಯರ ಪರವಾಗಿ ಹಾಗೂ ಕುಮಟಾದ ಸರ್ವ ಜನತೆಯ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ 5 ದಿನದ ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲ ಹಾಗೂ ಪ್ರೀತಿಯನ್ನು ನೀಡಿದಂತಹ ಸಮಸ್ತ ಕುಮಟಾದ ಜನತೆಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆ ನಮ್ಮ ಕಾರ್ಯಕ್ರಮವನ್ನು ಸಮಯಕ್ಕೆ ಅನುಗುಣವಾಗಿ ಬಿತ್ತರಿಸ್ತಾ ಇರುವಂತಹ ಮೀಡಿಯಾ ಪಾರ್ಟ್ನರ್ ಆದ ನುಡಿಸಿರಿ ವಾಹಿನಿಯವರಿಗೂ ಕೂಡ ಧನ್ಯವಾದಗಳು. ಹಾಗೂ ಈ ಯಶಸ್ವಿ ಕಾರ್ಯಕ್ರಮಕ್ಕೆ ಸಹಕರಿಸಿದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ವೇದಿಕೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವಂತೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕಳೆದ 5 ದಿನಗಳಿಂದ ಕಾರ್ಯಕ್ರಮವನ್ನು ನೀಡುವುದಕ್ಕಾಗಿ ಶ್ರಮಿಸಿದಂತಹ ಕೈಗಳು ಮುಂದೆಯೂ ಕೂಡ ಇಂತಹ ಕಾರ್ಯಕ್ರಮಗಳನ್ನು ನಡೆಸುವುದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ನಿರೀಕ್ಷಿಸ್ತಾ ಈ ಒಂದು ಸಮಿತಿ ವೇದಿಕೆ ಮೇಲೆ ತಮ್ಮೊಂದಿಗೆ ಕಾಣಿಸಿಕೊಳ್ತಾ ಇದ್ದಾರೆ.